ಎಲ್ರಿಗೂ ಬೆಳಗಿನ ಶುಭೋದಯ ಗುರು. ಬಂಕಾಗಿ ರೆಡಿ ಆಗಿಬಿಟ್ಟು ಶಿಸ್ತಾಗಿ ವೈಫರ್ ಗಿಫರ್ ಎಲ್ಲ ಕ್ಲೀನಾಗಿ ಕೆಳಗೆ ಬಿಟ್ಕೊಬಿಟ್ಟು ಅಲ್ಲಿಂದ ಡೋರ್ ತೆಗೆದ್ಬಿಟ್ಟು ಶಿಸ್ತಾಗಿ ಕೀ ಹಾಕ್ಬಿಟ್ಟು ಓಡೋಣ ಅಂತೇಳ್ಬಿಟ್ಟು ಶಿಸ್ತಾಗಿ ಡ್ಯೂಟಿ ಕಡೆಗೆ ಹೊರಟೆ. ಬಂದೆ ಕಂಪ್ನಿಗೆ ರೋಡ್ಗೆ. ಶಿಸ್ತಾಗಿ ಬಂದವನೇ ನೆನ್ನೆ ಸ್ವಲ್ಪ ಮೆಟೀರಿಯಲ್ ತಂದಿದ್ದೆ, ಅನ್ಲೋಡ್ ಮಾಡಬೇಕಿತ್ತು. ಸರಿ ಆಯಿತು ಅಂತೇಳ್ಬಿಟ್ಟು ಡೋರ್ ಬಿಚ್ಚಿಬಿಟ್ಟು ಕೇಳಿದೆ ಅನ್ಲೋಡ್ ಪಾಯಿಂಟ್ಗೆ ಹಾಕ್ಲಾ ಅಂತೇಳ್ಬಿಟ್ಟು. ಸರಿ ಆಯಿತು ಹಾಕಪ್ಪ ಅಂದರು. ನನಗೂ ಅದೇ ಬೇಕಿತ್ತು ಅಂತೇಳ್ಬಿಟ್ಟು ಹಾಕ್ದೆ. ಸರಿ ಇಲ್ಲಿಂದ ತೆಗಿಬಿಡಪ್ಪ, ಇಲ್ಲೇ ಲೋಡ್ ಆಗುತ್ತೆ ಅಂದರು. ನನಗೆ ಇನ್ನೂ ಫುಲ್ಲು ಖುಷಿಯಾಗೋಯ್ತು. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಶಿಸ್ತಾಗಿ ಲೆಕ್ಕ ಸ್ವಲ್ಪ ಬರೀಬೇಕಿತ್ತು. ಸರಿ ಆಯಿತು ಅಂತೇಳ್ಬಿಟ್ಟು ಲೆಕ್ಕ ಗಿಕ್ಕ ಎಲ್ಲ ಬರೆದ್ಬಿಟ್ಟು ಫೋನ್ ಮಾಡಿರೋ ಬಿಲ್ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಬಿಲ್ ತೊಗೊಂಡು ಹೊರಟೆ. ಎಲ್ಲಿಗೆ ಅಂತ ನೋಡಿದ್ರೆ 4 ಕಡೆ ಹಾಕಿದ್ರು. ಸರಿ ಆಯ್ತು ಇನ್ನೇನು ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಶಿಸ್ತಾಗಿ ಹೊರಟವನೇ. ಫಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು ಮಾಗಡಿ ರೋಡು. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಗೆ ಹೋದರೆ ಫುಲ್ಲು ಕಿತ್ತಾಕಿದ್ರು ರೋಡ್, ಅದರಿಂದ ಫುಲ್ ಜಾಮ್ ಆಗಿತ್ತು. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಅನ್ಲೋಡ್ ಮಾಡ್ಕೊಂಡು 2ನೇ ಪಾಯಿಂಟ್ ಮಾಗಡಿ ರೋಡ್. ಅಲ್ಲಿಂದ ಬಂದು ನೋಡಿದ್ರೆ ಮತ್ತೆ ಫುಲ್ಲು ಗುಂಡಿ ರೋಡು. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಊಟ ಗೀಟ ಎಲ್ಲ ಮಾಡ್ಕೊಂಡು, ಊಟ ಚೆನ್ನಾಗಿತ್ತು. ಸರಿ ಆಯಿತು ಅಂತ 2ನೇ ಪಾಯಿಂಟು ಅನ್ಲೋಡ್ ಮಾಡಿಬಿಟ್ಟು ಶಿಸ್ತಾಗಿ 3ನೇ ಪಾಯಿಂಟ್ ಹತ್ರ ಬಂದೆ. ಹೆಂಗೋ ಪಾಪ ಅವರು ಬೇಗ ಅನ್ಲೋಡ್ ಮಾಡ್ಕೊಂಡ್ರು. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಸೀದಾ ಬಿಟ್ಟವನೇ ಹೊಸಕೋಟೆ ಕಡೆಗೆ ಹೋಗೋಣ ಅಂತೇಳ್ಬಿಟ್ಟು ಬಂದೆ. ಯಾವಾಗಲೂ ಈ ಜಾಮ್ ತಪ್ಪಿದ್ದಲ್ಲ ಅಂದ್ಕೊಂಡು ಬಂದೆ. ಸರಿ ಆಯಿತು ಅನ್ಲೋಡ್ ಪಾಯಿಂಟಿಗೆ ಬಂದು ನೋಡಿದ್ರೆ ವ್ಯೂ ಬಂದು ಆಚೆ ಹೆಂಗೈತೆ ನೋಡೋಣ ಅಂತ ಬಂದರೆ ಯಾರೋ ಕುಡಿಯೋಕ್ಕೆ ಎಣ್ಣೆ ಇಕ್ಬಿಟ್ಟು ಹೋಗಿದ್ರು. ನಾನು ಕುಡಿಯೋಲ್ಲ, ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅಂದರೆ ಶಿಸ್ತಾಗಿ ಅನ್ಲೋಡ್ ಮಾಡ್ಕೊಂಡು ಬಿಟ್ಟವನೇ. ನೋಡೋಣ ಇವಾಗ ಟ್ರಾಫಿಕ್ ಇಲ್ಲ, ಎಲ್ಲರಿಗೂ ತೋರ್ಸೋಣ KR-ಪುರಂ ಹತ್ರ ಅಂತೇಳ್ಬಿಟ್ಟು ಬಂದು ನೋಡಿದ್ರೆ ಟ್ರಾಫಿಕ್ಕು ಮತ್ತೆ ಸಿಗಾಕೊಂಡೆ ಗುರು. ಯಾವತ್ತೂ ಈ ಬೆಂಗಳೂರಲ್ಲಿ ಟ್ರಾಫಿಕ್ ತಪ್ಪಿದ್ದಲ್ಲ ನಾನು. ಅದಕ್ಕೆ ಖುಷಿಯಾಗಿ ಟ್ರಾಫಿಕ್ ಇಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದರೆ ಫುಲ್ಲು ಟ್ರಾಫಿಕ್ ಇತ್ತು. ಸರಿ ಆಯಿತು ಏನು ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಶಿಸ್ತಾಗಿ ಮನೆ ಕಡೆಗೆ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.